ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ 6ನೇ ಮನೆಯಲ್ಲಿರುವಂತಹ ಒಂದು ಗ್ರಹಗಳ ಪ್ರಕಾರ ನಿಮಗೆ ಬರಬಹುದಾದ ಒಂದು ರೋಗಗಳು, ಈ ವಿಡಿಯೋದ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. 6ನೇ ಮನೆಯಲ್ಲಿರುವಂತಹ ಒಂದು ಗ್ರಹಗಳ ಪ್ರಕಾರ ರೋಗಗಳು. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಇದು ಲಗ್ನ ಅಂತ ಹೇಳಿದ್ರೆ ಇದು 1ನೇ ಮನೆ ಆಗುತ್ತೆ. ಇಲ್ಲಿಂದ 6ನೇ ಮನೆ ಅಂದ್ರೆ 1 2 3 4 5 6, ಇದು 6ನೇ ಮನೆ. ಉದಾಹರಣೆಗೆ ಇಲ್ಲಿ ಏನಾದರೂ ಶನಿ ಗ್ರಹ ಇದ್ರೆ 6ನೇ ಮನೆಯಲ್ಲಿ ನಿಮಗೆ ಹೊಟ್ಟೆ ಕೆಳಭಾಗದಲ್ಲಿ ಪ್ರಾಬ್ಲಮ್ ಬರ್ಬೋದು. ಹೊಟ್ಟೆ ಕೆಳಭಾಗದಲ್ಲಿ ಸಮಸ್ಯೆ ಬರ್ಬೋದು ಇಲ್ಲಿ ಶನಿ ಇದ್ರೆ. ಮತ್ತೆ ಶಸ್ತ್ರಚಿಕಿತ್ಸೆ ಆಗುವಂತ ಚಾನ್ಸ್ ಕೂಡ ಇರ್ತದೆ. ಇಲ್ಲೇನಾದರೂ ಶುಕ್ರ ಗ್ರಹ ಇದ್ರೆ 6ನೇ ಮನೆಯಲ್ಲಿ ಮಧುಮೇಹ ಅಥವಾ ಕಿಡ್ನಿ ಪ್ರಾಬ್ಲಮ್ ಬರುವಂತ ಚಾನ್ಸ್ ಇರ್ತದೆ. ಮಧುಮೇಹ, ಕಿಡ್ನಿ ಪ್ರಾಬ್ಲಮ್ ಮತ್ತೆ ಗುಪ್ತ ಸಮಸ್ಯೆಗಳು ಈ ತರ ಬರ್ಲಿಕ್ಕೆ ಚಾನ್ಸ್ ಇರ್ತದೆ. ಇಲ್ಲಿ ಏನಾದ್ರೂ 6ನೇ ಮನೆಯಲ್ಲಿ ಒಂದು ಶುಕ್ರ ಗ್ರಹ ಇದ್ರೆ. ಗುಪ್ತ ರೋಗಗಳು ಅಂತ ಹೇಳಿದ್ರೆ ಲೈಂಗಿಕ ಸಮಸ್ಯೆ, ದಾಂಪತ್ಯ ಸಮಸ್ಯೆ ಈ ತರ ಬರುವಂತ ತುಂಬಾ ಸಾಧ್ಯತೆ ಹೆಚ್ಚಾಗಿರ್ತದೆ. ನೆಕ್ಸ್ಟ್ ಇಲ್ಲಿ ಏನಾದ್ರೂ ಗುರು ಗ್ರಹ ಇದ್ರೆ, ಆರನೇ ಮನೆಯಲ್ಲಿ ಏನಾದ್ರೂ ಗುರು ಗ್ರಹ ಇದ್ರೆ ತುಂಬಾ ಫ್ಯಾಟ್ ಬರ್ಲಿಕ್ಕೆ, ಕೊಬ್ಬು ತುಂಬಲಿಕ್ಕೆ ಚಾನ್ಸ್ ಇರ್ತದೆ. ಆಮೇಲೆ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು. ಕೊಲೆಸ್ಟ್ರಾಲ್ ಸಮಸ್ಯೆ, ಯಕೃತ್ತಿನ ಸಮಸ್ಯೆ ಬರ್ಬೋದು. ಲಿವರ್, ಯಕೃತ್ತಿನ ಸಮಸ್ಯೆ ಕೂಡ ಬರ್ಬೋದು ಇಲ್ಲಿ ಏನಾದ್ರೂ ಗುರು ಗ್ರಹ ಇದ್ರೆ. ಮತ್ತೆ ಬೊಜ್ಜಿನಿಂದ ದೇಹ ದಪ್ಪ ಕೂಡ ಆಗುವಂತ ಚಾನ್ಸ್ ಇರ್ತದೆ. ಸಪೋಸ್ ಇದೇನಾದ್ರೂ 6ನೇ ಮನೆ ಆಗಿ ಇಲ್ಲಿ ಏನಾದ್ರೂ ಚಂದ್ರ ಇದ್ರೆ, ಇಲ್ಲಿ ಏನಾಗ್ತಂದ್ರೆ ಕೆಮ್ಮಿನ ಸಮಸ್ಯೆ ಬರ್ಬೋದು. ಕೆಮ್ಮು, ಶೀತ, ಜ್ವರ, ಮಾನಸಿಕ ತೊಂದರೆ, ಮಾನಸಿಕ ಚಂಚಲತೆ, ಮಾನಸಿಕ ಅಸ್ಥಿರತೆ ಈ ತರ ಎಲ್ಲ ಬರುವಂತ ಚಾನ್ಸ್ ಇರ್ತದೆ ಇಲ್ಲೇನಾದ್ರೂ ಚಂದ್ರ ಇದ್ರೆ. ಸಪೋಸ್ ಇಲ್ಲಿ 6ನೇ ಮನೆ ಆಗಿ ಇಲ್ಲೇನಾದ್ರೂ ಸೂರ್ಯ ಗ್ರಹ ಇದ್ರೆ, 6ನೇ ಮನೆಯಲ್ಲಿ ಏನಾದ್ರೂ ಸೂರ್ಯ ಗ್ರಹ ಇದ್ರೆ ಇವರಿಗೆ ಹಾರ್ಟ್ ಸಮಸ್ಯೆ ಬರ್ಬೋದು, ಹೃದಯದ ಸಮಸ್ಯೆ ಬರ್ಬೋದು, ಮೂಳೆ ಸಮಸ್ಯೆ ಬರ್ಬೋದು. ಈ ತರ ಒಂದು ಚಾನ್ಸ್ ಇರ್ತದೆ. ಸಪೋಸ್ ಇದು 6ನೇ ಮನೆ ಆಗಿ ಏನಾದ್ರೂ ಬುಧ ಗ್ರಹ ಇದ್ರೆ, ಇಲ್ಲಿ 6ನೇ ಮನೆ ಆಗಿ ಬುಧ ಗ್ರಹ ಇದ್ರೆ ಅಲರ್ಜಿ ಸಮಸ್ಯೆ ಬರ್ಬೋದು, ಅಲರ್ಜಿ ಆಗ್ಬೋದು. ಆಮೇಲೆ ಚರ್ಮದ ಸಮಸ್ಯೆ, ಸ್ಕಿನ್ ಪ್ರಾಬ್ಲಮ್ ಆಗ್ಬೋದು. ಚರ್ಮ ನವೆ, ತುರಿಕೆ ಈ ತರ ಚರ್ಮದ ಸಮಸ್ಯೆ ಒಂದು ಚಾನ್ಸ್ ಇರ್ತದೆ ಇಲ್ಲಾಂದ್ರೆ 6ನೇ ಮನೆ ಆಗಿ ಏನಾದ್ರೂ ಬುಧ ಗ್ರಹ ಇದ್ರೆ. ನಂತರ ಇದು 6ನೇ ಮನೆ ಆಗಿ ಏನಾದ್ರೂ ಮಂಗಳ ಗ್ರಹ ಇದ್ರೆ, ಇದು ಬಾಡಿಯಲ್ಲಿ ಹೀಟ್ ಉತ್ಪಾದನೆ ಮಾಡ್ತದೆ. ಹೀಟ್ ತುಂಬಾ ಉತ್ಪಾದನೆ ಮಾಡ್ತದೆ ಬಾಡಿಯಲ್ಲಿ, ಉಷ್ಣತೆ ಜಾಸ್ತಿ ಮಾಡ್ತದೆ. ಮತ್ತೆ ರಕ್ತದ ಸಮಸ್ಯೆ ಕೂಡ ಮಾಡ್ಬೋದು 6ನೇ ಮನೆಯಲ್ಲಿ ಏನಾದ್ರೂ ಮಂಗಳ ಇದ್ರೆ. ನಂತರ ಇದು 6ನೇ ಮನೆ ಆಗಿದೆ ಏನಾದ್ರೂ ಶನಿ ಗ್ರಹ ಇದ್ರೆ ಇಲ್ಲಿ, ಇದು ಅಸ್ತಮಾ ಸಮಸ್ಯೆ ಉಂಟು ಮಾಡಬಹುದು. ಅಸ್ತಮಾ ಸಮಸ್ಯೆ, ಶ್ವಾಸಕೋಶ, ಬ್ರೀತಿಂಗ್ ಪ್ರಾಬ್ಲಮ್ ಈ ತರ ಒಂದು ಸಮಸ್ಯೆಯನ್ನು ಉಂಟು ಮಾಡಬಹುದು 6ನೇ ಮನೆಯಲ್ಲಿ ಏನಾದ್ರು ಶನಿ ಗ್ರಹ ಇದ್ರೆ. ಇದು ವಿವಿಧ ಗ್ರಹಗಳು ಉಂಟು ಮಾಡುವಂತ ಒಂದು ರೋಗಗಳು. ಬಟ್ ಇಲ್ಲಿ ಇದು 6ನೇ ಮನೆ ಆಗಿ ಏನಾದ್ರು ರಾಹು ಅಥವಾ ಕೇತು ಗ್ರಹ ಇದ್ರೆ ಇದು ನಿಮ್ಗೆ ಕಾಯಿಲೆ ಏನು ಎತ್ತ ಅಂತ ಗೊತ್ತಾಗಲ್ಲ. ಇಲ್ಲಿ ಏನಾದ್ರು ಸಪೋಸ್ ಇಲ್ಲಿ ಏನಾದ್ರು 6ನೇ ಮನೆ ಆಗಿ ಏನಾದ್ರು ರಾಹು ಅಥವಾ ಕೇತು ಗ್ರಹ ಇದ್ರೆ ನಿಮ್ಗೆ ಕಾಯಿಲೆಯ ಮೂಲ ಗೊತ್ತಾಗ್ತಿರ್ಬೋದು. ಇದು 6ನೇ ಮನೆಯಲ್ಲಿ ಇರುವಂತ ಪ್ರಕಾರ ನಿಮ್ಮ ಒಂದು ರೋಗಗಳು. ನಿಮ್ಗೆ ನಾವು ಜಾತಕ ವಿಶ್ಲೇಷಣೆ ಮಾಡ್ಬೇಕಂದ್ರೆ ನಮ್ಮ ವರ್ಷ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಕಾಲ್ ಮಾಡಿ.